ಬಿಹಾರದ ಬಿಗ್ ಬ್ಯಾಟಲ್ ಇದು. ಇವತ್ತಿನ ಮಟ್ಟಿಗೆ ಬಿಹಾರದ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಕೆಲವು ಕ್ಷೇತ್ರಗಳಿನ್ನೂ ಒಂದಷ್ಟು ಬಾಕಿ ಉಳ್ಕೊಂಡಿರಬೇಕು. ರಿಸಲ್ಟ್ನ ವಿಚಾರದಲ್ಲಿ ನಾವು ಗಮನಿಸಿದಾಗ ಇರಲಿ 243 ಕ್ಷೇತ್ರಗಳ ಪೈಕಿ ಬಿಹಾರದಲ್ಲಿ BJP 90 ಸ್ಥಾನಗಳಲ್ಲಿ ಗೆಲುವನ್ನು ಕಂಡಿದೆ. JDU 84ರಲ್ಲಿ ಬಂದರೆ ಈ ಕಡೆ ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಮಾತ್ರ ಕಾಂಗ್ರೆಸ್ ಇಲ್ಲಿ ಜಯವನ್ನು ಕಾಣ್ತಾರೆ. 61 ಚಿಲ್ಲರೆ ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡಿದ್ದು ಕಾಂಗ್ರೆಸ್. RJD 25. LJP ನಿಮಗೆ ಇಂಟ್ರೆಸ್ಟಿಂಗ್ ಏನಂದರೆ LJP ಇಂಟ್ರೆಸ್ಟಿಂಗ್ ಬರ್ತಾ ಇದೆ. LJP 19 ಈಗಿರ್ತಕ್ಕಂಥ ಮುನ್ನಡೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದನ್ನು ಫಲಿತಾಂಶ ಬಂದ ಮೇಲೂ ಕೂಡ ತೀರಾ ನಮಗೆ 70-80 ಸೀಟ್ಗಳು ಈ ಕಡೆ ಲಾಸ್ ಆಗಿಬಿಟ್ಟು ಅದು ಇನ್ನೊಂದು ಪಡೆಗೆ ಹೊರಟೋಗ್ಬಿಡುತ್ತೆ ಅಂತ ನಾವ್ಯಾರು ನಿರೀಕ್ಷೆ ಮಾಡಬೇಕಾಗಿಲ್ಲ. ಗೆಲುವು ಇಲ್ಲಿ NDA ಮೈತ್ರಿಕೂಟದ್ದು. ಮಹಾಗಠಬಂಧನಕ್ಕೆ ಇಲ್ಲಿ ಸೋಲಾಗಿದೆ. ಅದನ್ನು ಬರೀ ಸೋಲು ಅಂತ ಹೇಳಿಬಿಟ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದೊಂದು ಘೋರ ಸೋಲು ಅಂತ ಹೇಳಬೇಕಾಗುತ್ತೆ. ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಏನೇನೂ ಇರಲಿಲ್ಲ ಇವ್ರದ್ದು ಕಣದಲ್ಲಿ. ಈ ಕಡೆ RJDದಾಗಲಿ ಈ ಕಡೆ ಕಾಂಗ್ರೆಸ್ದಾಗಲಿ ಏನೇನೋ ಇರಲಿಲ್ಲ. ಒಂಥರ ಏನೋ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಏನೋ ಆಡಕ್ಕೆ ಬಂದಿದ್ರಪ್ಪ ಅಂತ ಹೇಳ್ತಾರಲ್ಲ, ಆ ಮಟ್ಟದ ಒಂದು ನಂಬರ್ಗಳು. ಅವ್ರು ಫೈಟ್ ಹೇಗಾದರೂ ಮಾಡಿರಲಿ, ನಂಬರ್ ಯಾರಾದರೂ ನೋಡಿದ ತಕ್ಷಣ ಇದೇನು ರೀ, ಎಲ್ಲಿ 202, ಎಲ್ಲಿ 35 ಅಂತ ಒಂದು ವಿಷಯ ಬಂದುಬಿಡುತ್ತೆ. ಕ್ವಿಕ್ಕಾಗಿ ಸ್ವಲ್ಪ ಒಂದಷ್ಟು ಅಪ್ಡೇಟ್ಸ್ ಇದೆ. ಈಗ ಹಿಂದೆ 2020ರಲ್ಲಿ ಇವರು ಏನಾಗಿದ್ದರು, 2025ರಲ್ಲಿ ಏನಾಗಿದ್ದಾರೆ ಅಂಥೇಳಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ 2020ರಲ್ಲಿ ಇದೇ NDA 125 ಸ್ಕೋರ್ ಮಾಡಿತ್ತು. ಅಂದರೆ ಏನೊಂದು ಅಧಿಕಾರ ಮಾಡಲಿಕ್ಕೆ ಒಂದು 3 ಸೀಟ್ ಎಕ್ಸ್ಟ್ರಾ ಸರಳ ಬಹುಮತಕ್ಕಿಂತ ಒಂದು 3 ಸೀಟ್ ಎಕ್ಸ್ಟ್ರಾದಲ್ಲಿ NDA ಇತ್ತು. ಇವೇರಾಸ್ 2025 ನೋಡಿ ನೀವು, ಎಲ್ಲಿ 125, 204 ಆಗಿದ್ದಾರೆ. ಈಗ ಇದೇ NDA 204. ಅಂದರೆ ಎಷ್ಟು ಜಾಸ್ತಿ ಆದರೂ ಸೀಟ್ಗಳನ್ನು ನೋಡಿದ್ರೆ 79 ಸೀಟ್ ಇವ್ರು ಜಾಸ್ತಿ ಆಗಿರೋದು 5 ವರ್ಷಗಳಲ್ಲಿ. BJPಯ ಪ್ರಾಬಲ್ಯವನ್ನು ಸೇರಿಸಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ MGB ನೋಡಿದ್ರೆ 110 ಇದ್ದವರು ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ 110 ಇದ್ದವರು 33 ಇಳಿದ್ರು. ಈ ಸಲ ಏನೋ ಮಾಡಿಬಿಡ್ತಾರೆ, ಉದ್ಯೋಗದ್ದೇನೋ ಹೇಳ್ತಾ ಇದ್ದಾರೆ. ಈ ಸಲ ಲಾಲು ಪ್ರಸಾದ್ ಯಾದವ್ ಮಗ, ಒಂದು ಕಡೆ ರಾಹುಲ್ ಗಾಂಧಿ ಕ್ಯಾಂಪೇನು, ಮತ ಚೋರಿ, ಮನೆಗೆ ಒಂದು ಸರ್ಕಾರಿ ಉದ್ಯೋಗ, ನಾವು ಈ ಥರ ಹಾಕ್ಬಿಡಲ್ಲ, ನಾವು ಒಂದೇ ಸಲ ಒಂದು ಇಡೀ ವರ್ಷದ ಕಂತುಗಳು ಎಲ್ಲ ದುಡ್ಡನ್ನು ಒಂದೇ ಸಲ ಹಾಕ್ಬಿಡ್ತೀವಿ ನಾವು ಮಹಿಳೆಯರಿಗೆ ಎಲ್ಲ ಹೇಳಿದ ಹೊರತಾಗಿಯೂ ಕಳ್ಕೊಂಡಿದ್ದು ಎಷ್ಟು ಸೀಟು ಅಂತ ಹೇಳಿದ್ರೆ 77 ಸೀಟ್ ಕಳ್ಕೊಳ್ತಾರೆ ಇವರು. ಅದರ್ಸ್ 8 ಅವಾಗ ಗೆದ್ದಿದ್ರು 2020ರಲ್ಲಿ. ಈಗ 6ಕ್ಕೆ ಅವರು ಎಳೆದಿದ್ದಾರೆ. 2 ಸೀಟ್ ಆ ಕಡೆ ಈ ಕಡೆ ಆಗಿರಲಿ. ಇದು ಒಂದು ಕಡೆ ಒಂದು ಚಿತ್ರಣ ಆದಾಗ ಪ್ರಾಂತ್ಯವಾರು ನಾವು ಚೆಕ್ ಮಾಡ್ಕೊಂಬಂಡು. ಈಗ ಬಿಹಾರದ ಪ್ರಾಂತ್ಯಗಳು ಬಹಳ ಇಂಪಾರ್ಟೆಂಟ್ ಬರ್ತವೆ ಇಲ್ಲಿ. ನೋಡಿ, ಪ್ರಾಂತ್ಯವಾರು ಕೂಡ ನಮಗೆ ಬಿಹಾರದಲ್ಲಿ ಬಹಳ ಮುಖ್ಯ. ಇಲ್ಲಿ 2020ರಲ್ಲಿ ಏನಾಗಿತ್ತು ಪ್ರಾಂತ್ಯವಾರು ಲೆಕ್ಕಕ್ಕೆ ಬಂದ್ಬಿಡೋಣ ನಾವು. ಭೋಜ್ಪುರ ಈ ಭಾಗದಲ್ಲಿ 46 ಕ್ಷೇತ್ರಗಳಲ್ಲಿ 32ರಲ್ಲಿ ಅವಾಗ ಗೆದ್ದಿದ್ರು. 13 ಕ್ಷೇತ್ರ MGB ಇದ್ದರು, 1ರಲ್ಲಿ ಇತರರು ಗೆದ್ದುಕೊಂಡಿದ್ರು. ಇದು ಪ್ರಾಂತ್ಯವಾರು ಫಲಿತಾಂಶ. ಅಂದರೆ ಈಗಿಂದು 25 ಈಗಿನ ಫಲಿತಾಂಶ ಇದು. ಭೋಜ್ಪುರ ಭಾಗದಲ್ಲಿ 46 ಒಟ್ಟು ಕ್ಷೇತ್ರಗಳಿದ್ದರೆ 32 NDAದೇ ಆಯಿತು. MGB 13 ಗೆದ್ದುಕೊಂಡ್ರು. ಮಿಥಿಲಾಂಚಲ 50 ಕ್ಷೇತ್ರ ಬರುತ್ತೆ, 39 NDA ಬಂದರೆ 11ರಲ್ಲಿ MGB ಬಂದಿದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಪಾಟಲಿಪುತ್ರ 47 ಕ್ಷೇತ್ರ ಟೋಟಲ್ ಆಗಿದೆ. ಅಲ್ಲಿ 34ರಲ್ಲಿ NDA ಗೆದ್ದುಕೊಂಡ್ರೆ 13 MGB ಗೆದ್ದುಕೊಳ್ತಾ ಇದ್ದಾರೆ ಇಲ್ಲಿ. ಇನ್ನೊಂದು ಕಡೆ ಅಂಗ ಪ್ರದೇಶದಲ್ಲಿ 27 ಟೋಟಲ್ ಕ್ಷೇತ್ರಗಳು, 23ರಲ್ಲಿ NDA ಗೆದ್ದುಕೊಂಡ್ರೆ 4ರಲ್ಲಿ MGB ಗೆದ್ದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಸೀಮಾಂಚಲ ಅಂತ ಬಂದಾಗ ಈ ಕಡೆ 24 ಸೀಟು, 18ರಲ್ಲಿ NDA, 3ರಲ್ಲಿ ಮಾತ್ರ MGB ಇದ್ದಾರೆ. ತಿರುತ್ತಂತ ಬಂದಾಗ 49 ಕ್ಷೇತ್ರ ಬರುತ್ತೆ, 42ರಲ್ಲಿ NDA ಇದ್ದಾರೆ, 7ರಲ್ಲಿ ಮಾತ್ರ MGB ಇರೋದು. ನಿಮಗೆ ಪ್ರೆಸೆನ್ಸ್ ಅನ್ನೋ ಒಂದು ವಿಚಾರ ಬಂದಾಗ ತೀರಾ ನಗಣ್ಯ ಅಂತ ಹೇಳಿಬಿಡಬಹುದೇನೋ. ನಮಗೆ ಎಲ್ಲಿ 46 ಸೀಟಲ್ಲಿ 32 NDA ಸ್ವೀಪ್ ಮಾಡ್ಕೊಂಡ್ಬಿಟ್ರೆ ಇನ್ನು ಉಳ್ಕೊಳ್ಳೋದು 13, 10, 11, 4, 3, 7 ಈ ತರಹದ ನಂಬರ್ಗಳನ್ನು ನಾವು ಪ್ರಾಂತ್ಯವಾರು ಇಲ್ಲಿ ನೋಡ್ತಾ ಬರ್ತಾ ಇದ್ದೀವಿ. ಈಗ ಇಲ್ಲಿ ಡಿಬೇಟ್ನ ವಿಷಯ ಏನು ಅಂತ ಹೇಳಿದ್ರೆ ಏನಕ್ಕಿಂತ ಲಾಸ್ ಆಯಿತು. ನಿಮಗೆ LJPದು ಭಾಳ ಇಂಟ್ರೆಸ್ಟಿಂಗ್ ಇದು. ಇಲ್ಲಿ ಒಂದು 29ರಲ್ಲಿ ಸ್ಪರ್ಧೆ ಮಾಡಿರ್ಬೇಕು ರೀ. ರಾಮ್ವಿಲಾಸ್ ಪಾಸ್ವಾನ್ ಮಗ ಚಿರಾಗ್ ಪಾಸ್ವಾನ್ 29ರಲ್ಲಿ ಸ್ಪರ್ಧೆ ಮಾಡಿ 20ರಲ್ಲಿ ಈಗ ಸ್ಕೋರಿಂಗು. ಅಂದರೆ ಹೆಚ್ಚು ಕಡಿಮೆ ಸ್ಟ್ರೈಕ್ ರೇಟ್ ನೋಡಿ ನಿಮಗೆ 80% ದಾಟ್ಬಿಡುತ್ತೆ. ಅಬೌವ್ 80 ಅಂತ ಬಂದುಬಿಡುತ್ತೆ ಇದು ನಿಮಗೆ. ಇದು ಒಂದು ಭಾಗ. ಎರಡನೇದು ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿಯಲ್ಲಿ ಪವನ್ ಕಲ್ಯಾಣ್ 100% ಸ್ಟ್ರೈಕ್ ರೇಟ್ ರೀ. ಪವನ್ ಕಲ್ಯಾಣ್ ತೊಗೊಂಡಿದ್ದಷ್ಟು ಸೀಟನ್ನು ಗೆದ್ದಿದ್ದು ಪವನ್ ಕಲ್ಯಾಣ್. ಆ ಥರ ಬಿಹಾರದಲ್ಲಿ ಪವನ್ ಕಲ್ಯಾಣ್ ನಿಮಗೆ ಚೆಕ್ ಮಾಡ್ಕೊಂಬಿಟ್ರೆ ಈಗ RJD ಫೈಟ್ ಮಾಡ್ತಿರೋದು LJP ಮೇಲೆ ಅನಿಸ್ಬಿಡುತ್ತೆ ನಿಮಗೆ. ಅಂಥ ದೊಡ್ಡ ಪಾರ್ಟಿ LJP ಅವ್ರ ಮೇಲೆ ಸ್ಪರ್ಧೆ ಬಿದ್ದಿದ್ರೆ ಒಂದು 5 ಸೀಟ್ ಆ ಕಡೆ ಈ ಕಡೆ ಅಂಥೇಳಿ. ಇನ್ನು ಕಾಂಗ್ರೆಸ್ ಬಗ್ಗೆ ಮಾತಾಡದಿರೋದೇ ಒಳ್ಳೆಯದು ಅಂತ ಕಾಣುತ್ತೆ. ಒಂದು 6 ಸೀಟ್ಗಳಲ್ಲಿ ಇವರೊಂದು ಮುನ್ನಡೆನ ಕಾಯ್ದುಕೊಳ್ತಾ ಇದ್ದಾರೆ. ಆವಾಗಲಿಂದ ಸ್ವಲ್ಪ ಮಧ್ಯಾಹ್ನದವರೆಗೂ ಚೆಕ್ ಮಾಡಿಕೊಂಡಾಗ 4 ಅಂತ ತೋರಿಸ್ತಾ ಇತ್ತು. 5 ಬೆರಳಿನ ಹಸ್ತ ತೋರಿಸ್ತಾರಲ್ಲ ಅವರು, ಆ ಬೆರಳಿಗೆ ಒಂದೊಂದು ಕೂಡ ಅವ್ರು ಗೆಲ್ಲಿಲ್ವಾ ಅಂತ ಆಗಿಬಿಟ್ಟಿತ್ತು. ಈಗ 6ರಲ್ಲಿ ಇಡಲಿದ್ದಾರೆ. ಯಾಕೆ, ಏನು, ಎತ್ತ, ಯಾವ ವಿಚಾರಗಳು ಬಿಹಾರದ ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಿವೆ?
ನಿತೀಶ್ ಕುಮಾರ್ ಅವರ ಸ್ಟ್ರಾಟಜಿನ ಒಮ್ಮೆ ಅವರು ಸೈಕಲ್ ಕೊಡ್ತಾರೆ, ಒಮ್ಮೆ ಲಿಕ್ಕರ್ ಬ್ಯಾನ್ ಮಾಡ್ತಾರೆ, ಒಮ್ಮೆ 10,000 ಅಕೌಂಟ್ಗೆ ಹಾಕ್ತೀನಿ ಅಂತ ಹೇಳ್ತಾರೆ ಮತ್ತು ಆ ಮನುಷ್ಯ ಪರಿವಾರವನ್ನು ಇಟ್ಕೊಂಡು ಸಂಬಂಧಿಕರನ್ನ ಅಣ್ಣ, ಸೋದರ ಮಾವ, ಮಗ, ಮೊಮ್ಮಗ, ಅತ್ತೆ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಚಿಕ್ಕಮ್ಮನ ಮಗ ಎಲ್ಲರನ್ನೂ ತಂದು ಆಯಕಟ್ಟಿನ ಜಾಗದಲ್ಲಿ ಕೂಡಿಸ್ಬಿಟ್ಟು ವಸೂಲಿ ಏಜೆಂಟ್ ಥರ ಬಾಕ್ಸ್ಗಳು ಇಟ್ಕೊಂಡು ಟ್ರಾನ್ಸ್ಫರ್ ದಂಧೆಗಳು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಭ್ರಷ್ಟಾಚಾರನ ಪಟ್ಟ ಕಟ್ಕೊಳ್ದೇ ಇರೋದು ನಿತೀಶ್ಗೆ ಒಂದು ಪಾಸಿಟಿವಾ? ಯಾರು ಏನೇ ಹೇಳ್ಕೊಳ್ಳಿ, ನೀವು ಏನೇ ಕಥೆಗಳು ಹೇಳಿದ್ರು ಕೂಡ ಅಕೌಂಟ್ಗೆ ದುಡ್ಡು ಬಿತ್ತು, ನಾನು ಅದಕ್ಕೆ ವೋಟ್ ಮಾಡಿದೆ, ಈ ಕಾಲಘಟ್ಟದಲ್ಲಿ ನಾವಿದ್ದೀವ. ಇನ್ನು ನಾವು ಈ ಕಡೆ ಕಾಂಗ್ರೆಸ್ ಮತ್ತು RJD ಅಂತ ಬಂದಾಗ ಇವರಲ್ಲಿದ್ದ ನರೇಶನ್ ಏನು ಅಂದರೆ ಜೋರಾಗಿ ಕೇಳಿಸಿದ್ದು ಎರಡೇ, ಮತಚೋರಿ ಮತಚೋರಿ ಮತಚೋರಿ. ಅದು ಬಿಟ್ಟುಬಿಟ್ರೆ ನಾನು ಮನೆಗೊಂದು ಉದ್ಯೋಗ ಕೊಟ್ಬಿಡ್ತೀನಿ ಅಂತೇಳಿ ಪ್ರಾಕ್ಟಿಕಲಿ ಚೆಕ್ ಮಾಡಿಕೊಂಡಾಗ ಮನೆಗೊಂದು ಉದ್ಯೋಗ ಎನ್ನುವುದು ಪ್ರಾಕ್ಟಿಕಲಿ ಜನ ಥಿಂಕ್ ಮಾಡಿದಾಗ ಸ್ವಲ್ಪ ಕಷ್ಟ ಅನ್ನಿಸಬಹುದು. ಸ್ವಲ್ಪ ಅಲ್ಲ, ಜಾಸ್ತಿನೇ ಕಷ್ಟ ಅನಿಸಬಹುದಾಗುತ್ತೆ. ಒಂದು ಭರವಸೆ ಕೊಡಬೇಕಾದರೆ ಸ್ವಲ್ಪ ನಂಬುವಂಥ ಭರವಸೆ ಕೊಡಬೇಕಾಗಿತ್ತ ಇವರು. ಇದಿಷ್ಟೇ ಕಾರಣಗಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಇದೀಗ ಇಲ್ಲಿ BV ಗಣೇಶ್ ಅವರಿದ್ದಾರೆ, BJP ವಕ್ತಾರರು. ಸ್ವಾಗತ ಗಣೇಶ್ ಅವರು ನಿಮಗೆ. ಇನ್ನು ಸುಧೀಂದ್ರ ಮಾಗಡಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ಸುಧೀಂದ್ರ ಮಾಗಡಿ ಅವರೇ. ಶಶಿಧರ್ ಆರಾಧ್ಯ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಶಶಿಧರ್ ಆರಾಧ್ಯ ಅವರೇ. ಇನ್ನು ಸುಭಾಷ್ ಶುಗಾರ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸುಭಾಷ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ಫೈನ್. ನನ್ನ ಮೊದಲನೇ ಪ್ರಶ್ನೆ, ನಾನು